ಸರ್ ಎಫ್ಐಆರ್ ದಾಖಲಾಗಿದೆ ಸರ್. ಎಫ್ಐಆರ್ ದಾಖಲಾಗಿದೆ. ಆಯಿತು, ಆಗಲಿ, ತೊಂದರೆ ಇಲ್ಲ. ಇನ್ವೆಸ್ಟಿಗೇಷನ್ ಪ್ರೂವ್ ಆಗುತ್ತೆ. ಅವರು ಎಸ್ ಸರ್. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಅವ್ರನ್ನ ಇನ್ವೆಸ್ಟಿಗೇಷನ್ ವಿಚಾರವಾಗಿ ಈಗ ಅವ್ರನ್ನ ಕರೆದುಕೊಂಡು ಹೋಗ್ತಿದ್ದಾರೆ. ಸೂರಜ್ ರೇವಣ್ಣ ಅವರನ್ನ ಕರೆದುಕೊಂಡು ಲಿಫ್ಟ್ನಲ್ಲಿ ಹೋಗ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಲಿಫ್ಟ್ನಲ್ಲಿ ಅವರನ್ನ ಕರೆದುಕೊಂಡು ವಿಚಾರಣೆಗೆ ಅಂತೇಳಿ ಹೋಗ್ತಿದ್ದಾರೆ. ನೋಡಿದ್ರಿ, ಸೂರಜ್ ರೇವಣ್ಣ ಅವರನ್ನ ನೇರವಾಗಿ ಹಾಸನದ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ. ವಿಚಾರಣೆಗೆ ಅಂಥೇಳಿ ಅವರನ್ನ ಕರೆದುಕೊಂಡು ಹೋಗಲಾಗಿರೋದು. ಇದೇ ಡಿಸ್ಕವರಿ ಕಾರ್ನಲ್ಲಿ ಸೂರಜ್ ರೇವಣ್ಣ ಅವರನ್ನ ಜೊತೆಗೆ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರದೀಪ್ ಅವರ ನೇತೃತ್ವದಲ್ಲಿ ಅವರನ್ನ ಈಗ ಕರೆದುಕೊಂಡು ವಿಚಾರಣೆಗೆ ಹೋಗಿದ್ದಾರೆ. ಹಾಗಾದರೆ ಎಫ್ಐಆರ್ ದಾಖಲಾಗಿರುವಂಥದ್ದು ಮತ್ತಷ್ಟು ಬೆಳವಣಿಗೆಗಳು ಏನು ಆಗಬಹುದು ನಾಗೇಂದ್ರ ಬಾಬು ಗಮನಿಸಿದ್ರಿ. ಸಂಪೂರ್ಣವಾಗಿ ನಾವೀಗ ಲೈವ್ ಕವರೇಜನ್ನು ಮಾಡಿದ್ದೇವೆ. ಎಲ್ಲರೂ ಕೂಡ ಪೊಲೀಸ್ ಸಿಬ್ಬಂದಿಯವರನ್ನ ಕರೆದುಕೊಂಡು ಹೋಗಿದ್ದಾರೆ. ಏನೆಲ್ಲ ವಿಚಾರಣೆ ಆಗ್ಬೋದು, ಏನೆಲ್ಲ ಈ ಒಂದು ಕುತೂಹಲ ಅಥವಾ ರಹಸ್ಯ ಏನೆಲ್ಲಿದೆ ಅವನ್ನೆಲ್ಲವನ್ನು ಕೂಡ ಭೇದಿಸುವ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಮಾಡುತ್ತೆ. ಸರ್ ಎಫ್ಐಆರ್ ದಾಖಲಾಗಿದೆ ಸರ್. ಎಫ್ಐಆರ್ ದಾಖಲಾಗಿದೆ. ಆಯಿತು, ಆಗಲಿ, ತೊಂದರೆ ಇಲ್ಲ. ಇನ್ವೆಸ್ಟಿಗೇಷನ್ ಪ್ರೂವ್ ಆಗುತ್ತೆ. ಅವರು ಎಸ್ ಸರ್. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಅವ್ರನ್ನ ಇನ್ವೆಸ್ಟಿಗೇಷನ್ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಿಚಾರವಾಗಿ ಈಗ ಅವ್ರನ್ನ ಕರೆದುಕೊಂಡು ಹೋಗ್ತಿದ್ದಾರೆ. ಸೂರಜ್ ರೇವಣ್ಣ ಅವರನ್ನ ಕರೆದುಕೊಂಡು ಲಿಫ್ಟ್ನಲ್ಲಿ ಹೋಗ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಲಿಫ್ಟ್ನಲ್ಲಿ ಅವರನ್ನ ಕರೆದುಕೊಂಡು ವಿಚಾರಣೆಗೆ ಅಂತೇಳಿ ಹೋಗ್ತಿದ್ದಾರೆ. ನೋಡಿದ್ರಿ, ಸೂರಜ್ ರೇವಣ್ಣ ಅವರನ್ನ ನೇರವಾಗಿ ಹಾಸನದ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ. ವಿಚಾರಣೆಗೆ ಅಂಥೇಳಿ ಅವರನ್ನ ಕರೆದುಕೊಂಡು ಹೋಗಲಾಗಿರೋದು. ಇದೇ ಡಿಸ್ಕವರಿ ಕಾರ್ನಲ್ಲಿ ಸೂರಜ್ ರೇವಣ್ಣ ಅವರನ್ನ ಜೊತೆಗೆ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರದೀಪ್ ಅವರ ನೇತೃತ್ವದಲ್ಲಿ ಅವರನ್ನ ಈಗ ಕರೆದುಕೊಂಡು ವಿಚಾರಣೆಗೆ ಹೋಗಿದ್ದಾರೆ. ಹಾಗಾದರೆ ಎಫ್ಐಆರ್ ದಾಖಲಾಗಿರುವಂಥದ್ದು ಮತ್ತಷ್ಟು ಬೆಳವಣಿಗೆಗಳು ಏನು ಆಗಬಹುದು ನಾಗೇಂದ್ರ ಬಾಬು ಗಮನಿಸಿದ್ರಿ. ಸಂಪೂರ್ಣವಾಗಿ ನಾವೀಗ ಲೈವ್ ಕವರೇಜನ್ನು ಮಾಡಿದ್ದೇವೆ. ಎಲ್ಲರೂ ಕೂಡ ಪೊಲೀಸ್ ಸಿಬ್ಬಂದಿಯವರನ್ನ ಕರೆದುಕೊಂಡು ಹೋಗಿದ್ದಾರೆ. ಏನೆಲ್ಲ ವಿಚಾರಣೆ ಆಗ್ಬೋದು, ಏನೆಲ್ಲ ಈ ಒಂದು ಕುತೂಹಲ ಅಥವಾ ರಹಸ್ಯ ಏನೆಲ್ಲಿದೆ ಅವನ್ನೆಲ್ಲವನ್ನು ಕೂಡ ಭೇದಿಸುವ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಮಾಡುತ್ತೆ.